ಬಂಧನದ ಅಮೃತಕ್ಕಿಂತ ಸ್ವಾತಂತ್ರ್ಯದ ತಂಗಳು ಲೇಸು ಅನ್ನೋದು ಲೋಕ ಅರಿತಿರುವಂತಹ ಸತ್ಯ. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಹಂಗಿನ ಅರಮನೆಗಿಂತ ಭಂಗದ ನರಕ ಲೇಸು. ಹೌದು, ಅರಮನೆಯಲ್ಲಿ ನೀವು ಅಷ್ಟೈಶ್ವರ್ಯಗಳನ್ನ ಅನುಭವಿಸ್ತಿದ್ರು ಕೂಡ, ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ರೂ ಕೂಡ, ನಾನು ಸೆರೆಮನೆಯಲ್ಲಿದ್ದೀನಿ ಅಥವಾ ಬಂಧನದ ಬದುಕನ್ನ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಂಥ ಬದುಕು ನಿಜವಾಗ್ಲೂ ವ್ಯರ್ಥ. ಬೇಂದ್ರೆಯವರು ಮನಸುಖರಾಯನ ಮಗಳು ಅನ್ನುವಂತಹ ಕವಿತೆಯಲ್ಲಿ ಆ ಹೆಣ್ಣು ಮಗಳು ಅರಮನೆಯಲ್ಲಿದ್ದುಕೊಂಡು ಅನುಭವಿಸುವಂತಹ ಸೆರೆವಾಸವನ್ನ ಅಥವಾ ಅವಳು ಅನುಭವಿಸುವಂತಹ ಬಂಧನದ ಬದುಕನ್ನ ಮನಮುಟ್ಟುವಂತೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ಕವಿತೆ ಏನು ಅನ್ನೋದನ್ನ ಈಗ ನೋಡೋಣ ಬನ್ನಿ. ನಾನು ಮನಸುಖರಾಯನೆಂಬ ರಾಜನ ಮಗಳು, ನರಳುತ್ತಿಹೆ ಬಂಧನವ ಅಡಸಿಕೊಂಡು, ಏನಾರೆ ಮಾಡಿ ಯಾರಾರೆ ಬಂದಿಲ್ಲಿಂದ ಎಲ್ಲಾದರೂ ಹೋಗಿ ಬಿಡಿಸಿಕೊಂಡು. ಅವಳು ತನ್ನನ್ನ ಪರಿಚಯ ಮಾಡಿಕೊಳ್ತಾ ಇದ್ದಾಳೆ. ನಾನು ಮನಸುಖರಾಯನೆಂಬ ರಾಜನ ಮಗಳು, ನಾನು ಅರಮನೆಯಲ್ಲಿ ಇರ್ತೀನಿ. ಈ ಅರಮನೆಯ ಬಂಧನ ನನಗೆ ಸಾಕಾಗಿದೆ. ನಾನು ರಾಜಕುಮಾರಿ ಆಗಿರೋದ್ರಿಂದ ನನ್ನನ್ನ ಅರಮನೆಯಿಂದ ಆಚೆ ಬಿಡ್ತಾ ಇಲ್ಲ. ಅರಮನೆಯಿಂದ ಆಚೆಗೆ ಪ್ರಕೃತಿ ಬಹಳಷ್ಟು ಸುಂದರವಾಗಿದೆ. ಅದನ್ನ ನೋಡೋದಕ್ಕೆ, ಅದನ್ನ ನೋಡಿ ಕಣ್ಣು ತುಂಬಿಕೊಳ್ಳೋದಕ್ಕೆ ನನಗೆ ಅವಕಾಶಗಳಿಲ್ಲ. ನಾನು ಕೂಡ ಆ ಚೆಲುವನ್ನ ಸವಿಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ನನಗೆ ಉಪಕಾರವನ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಯಾರಾದ್ರೂ ಬನ್ನಿ ಪರವಾಗಿಲ್ಲ, ಆದ್ರೆ ನನ್ನನ್ನ ಮಾತ್ರ ಈ ಬಂಧನದಿಂದ ಬಿಡಿಸಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಗೌರಿ ಹುಣ್ಣಿಮೆ ಬಂತು, ಕಾರ ದುರ್ದಿನ ನಿಂತು, ಹಾರಿ ಹಾತೊರೆದು ಗೋಳಾಡುತ್ತಿಹೆನು, ಅರಸು ಮಗಳಿಗೂ ಹೊರಗೆ ಹೋಗಗೊಡರೈ, ನನ್ನ ಕನ್ನೆವಾಡದಿ ಕೂತು ನೋಡುತ್ತಿಹೆನು. ಎತ್ತೆತ್ತು ತೆರೆದಿರುವ 10 ಕಿಟಕಿಗಳಿಂದ ಒತ್ತೊತ್ತಿ ಬರುತ್ತಿರುವ ನೋಟಗಳನ್ನು, ಎಷ್ಟು ದಿವಸವನುಭವಿಸಿ ಕಡೆಗೆ ಕಳೆಯಲು ಬಹುದು ಸೃಷ್ಟಿ ಚದುರಿಯ ಮಾಟಗಳನ್ನು. ಅವಳು ತನ್ನ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ನಾನು ಅರಸು ಮಗಳಾಗಿದ್ದೀನಿ, ಅರಸು ಮಗಳಾದ್ರೂ ಕೂಡ ನನಗೆ ಹೊರಗಿನ ಚೆಲುವನ್ನ ಅನುಭವಿಸೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ನಾನು ಎಷ್ಟು ಹೊತ್ತು ಈ ಬಂಧನದಲ್ಲೇ ಕೂತ್ಕೊಂಡು ಕಿಟಕಿಗಳಿಂದ ಆಚೆ ಸುಂದರವಾಗಿ ಕಾಣುವಂತಹ ಪರಿಸರವನ್ನ, ಪ್ರಕೃತಿಯನ್ನ ನೋಡ್ಲಿ? ಸಾಮಾನ್ಯ ಹೆಣ್ಣು ಮಕ್ಕಳಂತೆ ನಾನು ಕೂಡ ಹಾದಿ ಬೀದಿಯಲ್ಲಿ ತಿರುಗಿ ಆ ಚೆಲುವನ್ನ, ಸೊಬಗನ್ನ ಸವಿಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಉತ್ತರ ಕರ್ನಾಟಕದಲ್ಲಿ ಗೌರಿ ಹುಣ್ಣಿಮೆಯನ್ನ ಹೆಣ್ಣು ಮಕ್ಕಳು ವಿಶೇಷವಾಗಿ ಆಚರಿಸ್ತಾರೆ. ಈ ಒಂದು ಗೌರಿ ಹುಣ್ಣಿಮೆಯ ರಾತ್ರಿ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ಆ ಒಂದು ದೃಶ್ಯವನ್ನ ಕಣ್ ತುಂಬಿಕೋಬೇಕು ಅಂತ ಈ ಮನಸುಖರಾಯನ ಮಗಳು ಕಾತುರದಿಂದ ಕಾಯ್ತಾ ಇರ್ತಾಳೆ. ಆದ್ರೆ ಆ ಸೌಭಾಗ್ಯ ನನಗೆ ಸಿಕ್ಲಿಲ್ಲ, ಯಾರಾದ್ರೂ ಬಂದು ನನ್ನನ್ನ ಕರ್ಕೊಂಡೋಗಿ ಆ ಚೆಲುವನ್ನ ನೋಡೋದಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಕಪ್ಪು ರಾತ್ರಿಗಳು ಕಳೆದು ಬೆಳಕು ಮೂಡುವಂತಹ ಸಮಯ. ಈ ಗೌರಿ ಹುಣ್ಣಿಮೆಗೆ ಹಕ್ಕಿಗಳು ಹೇಗೆ ಉತ್ಸುಕತೆಯಿಂದ ಕಾಯ್ತಾ ಇದ್ವು ಅಂತ ಆಕೆ ಹೇಳ್ತಾ ಹೋಗ್ತಾಳೆ. ಓಲಾಡುತ್ತಿವೆ ಹಕ್ಕಿ, ತೇಲಾಡುತ್ತಿವೆ ಹಕ್ಕಿ, ಗೌರಿ ಹುಣ್ಣಿಮೆ ಬಂತು ಬಂತು ಎಂದು, ಹಾರಾಡುತ್ತಿವೆ ಮತ್ತೆ ಚೀರಾಡುತ್ತಿವೆ ತಿಳಿದು, ತಮ್ಮ ಜನ್ಮವಿದೊಂದು ಹಬ್ಬವೆಂದು. ಈ ಗೌರಿ ಹುಣ್ಣಿಮೆಯ ಸಂಭ್ರಮದ ದಿನ ಬೆಳ್ಳಕ್ಕಿಗಳು ತಮ್ಮ ಕೊಕ್ಕನ್ನ ದಿಕ್ಕು ದಿಕ್ಕಿಗೆ ಚಾಚಿ ಧ್ವನಿಯನ್ನ ಮಾಡ್ತಾ ಇವೆ. ಗುಬ್ಬೆಗಳು ಉಬ್ಬುಬ್ಬಿ ಕುಣಿತಾ ಇವೆ. ವಿವಿಧ ರೀತಿಯ ಹಕ್ಕಿಗಳು ಹಾಡ ಹಗಲಿನಲ್ಲೇ ಇಂಪಾದ ಕಲರವ ಮಾಡ್ತಾ ಇದೆ. ಈ ಹಕ್ಕಿ ಪಕ್ಷಿಗಳಿಗೆ ತಮ್ಮ ಜನ್ಮವೇ ಒಂದು ಹಬ್ಬ ಎನ್ನುವಂತೆ ಭಾಸ ಆಗ್ತಾ ಇದೆ. ಹಕ್ಕಿ ಪಕ್ಷಿಗಳಿಗಷ್ಟೇ ಅಲ್ಲ, ಮನುಷ್ಯನು ಕೂಡ ಈ ಗೌರಿ ಹುಣ್ಣಿಮೆಯ ರಾತ್ರಿಯನ್ನ ಸಂಭ್ರಮಿಸ್ತಾ ಇದ್ದಾನೆ. ಬಹಳ ಸ್ವತಂತ್ರವಾಗಿ ಎಲ್ಲಾ ಕಡೆ ಓಡಾಡ್ತಾ ತನ್ನ ಸಂತೋಷದ ಕ್ಷಣಗಳನ್ನ ಅನುಭವಿಸ್ತಾ ಇದ್ದಾನೆ. ಅವರೆಲ್ಲರನ್ನ ಮಾತಾಡಿಸ್ಬೇಕು, ನಾನು ಕೂಡ ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ತವಕ ಮನಸುಖರಾಯನ ಮಗಳದ್ದು. ಆಕಾಶದಲ್ಲಿ ಚಂದ್ರ ಬೆಣ್ಣೆಯಂತೆ ಕರಗಿ ಹೋಗ್ತಿರೋದನ್ನ ಕಂಡು, ಆತ ಮೆಲ್ಲನೆ ಜಾರಿ ಹೋಗ್ತಿರೋದನ್ನ ಕಂಡು ಈಕೆಗೆ ಬೇಸಿಗೆಯ ರಾತ್ರಿ ನೆನಪಿಗೆ ಬರುತ್ತೆ. ಅದೇ ದುಃಖದಲ್ಲಿ ಆಕೆ ಹೇಳ್ತಾಳೆ, ಹಲವು ಬಣ್ಣದ ಸಂಜೆ ದಿಗಿಲು ಬಡಿಸುತ್ತ ಬರಲು, ಜೀವಕೋಟಿಯ ಮೈಯ ದಣಿವು ಹೋಯಿತು, ನೆಲವು ಪಚ್ಚೆಯ ಹೊಲವು ಮುಗಿಲು ಹೀರಕದ ಮನೆ, ಅಡವಿಗಡವಿಗೆಯೇ ಹೊನ್ನ ಬಣವೆಯಾಯಿತು. ಅಮೃತದ ರವಟ್ಟಿಗೆಯೋ ಹಾಲ ಆಲೆ ಮನೆಯೋ ಎಂಬಂತೆ ಬೆಳ್ದಿಂಗಳಿದ್ದ ಇರುಳು, ಅಮೃತಾನುಭವವಾಗಿ ಅರೆಗುಟುಕು ಆದಂತೆ ಎನಿಸಿ ಕೊರಗುವುದೆಲ್ಲ ಜನರ ಕರುಳು. ಕವಿ ಬೇಂದ್ರೆಯವರು ಆ ಹುಣ್ಣಿಮೆಯ ರಾತ್ರಿಯನ್ನ ಎಷ್ಟು ವರ್ಣನಾತ್ಮಕವಾಗಿ ಹೇಳಿದ್ದಾರೆ ಅಂದ್ರೆ,
ಆ ಸಂಜೆಯ ಬೆಳದಿಂಗಳಿನ ಬೆಳಕು ನಾನಾ ಬಣ್ಣಗಳಲ್ಲಿ ಪ್ರಕೃತಿಯ ಮೇಲೆ ಚೆಲ್ಲಿದೆ. ಆ ನಾನಾ ಬಣ್ಣಗಳನ್ನ ನೋಡಿದಂತಹ ದುಡಿದು ದಣಿದ ಜೀವ ಕೋಟಿಗೆ ಆಯಾಸ ಅನ್ನೋದೇ ಮರೆತು ಹೋಗಿದೆ. ನೆಲವೆಲ್ಲ ಪಚ್ಚೆಯ ಹಸಿರು, ಆಕಾಶ ವಜ್ರದಂತೆ ಕಂಗೊಳಿಸ್ತಾ ಇದೆ. ಕಾಡಿಗೆ ಕಾಡೆ ಹೊನ್ನಿನ ಬಣ್ಣವನ್ನ ಹೊಂದಿದೆ. ಹೀಗೆ ಗೌರಿ ಹುಣ್ಣಿಮೆಯ ರಾತ್ರಿ ಕಣ್ಮನಗಳನ್ನ ಸೆಳಿತಾ ಇದೆ. ಈ ಹುಣ್ಣಿಮೆಯ ರಾತ್ರಿಯಲ್ಲಿ ಪರಿಸರ ಅಮೃತದ ಅರವಟ್ಟಿಗೆಯಂತೆ ಕಾಣಿಸುತ್ತೆ, ಹಾಲಿನ ಆಲೆಮನೆಯಂತೆ ಕಾಣಿಸುತ್ತೆ. ಆದ್ರೆ ಕೆಲವು ಬಿಳಿಯ ಮೋಡಗಳು ಆಗಾಗ ಚಂದ್ರನನ್ನ ಆವರಿಸಿಕೊಂಡು ಆ ಬೆಳಕು ಭೂಮಿಯ ಮೇಲೆ ಬೀಳದಂತೆ ಮಾಡುತ್ತೆ. ಪಳಪಳ ಹೊಳೆಯುವಂತಹ ನಕ್ಷತ್ರಗಳು ಕೂಡ ಈ ಮೋಡಗಳ ಹಿಂದೆ ಮರೆಯಾಗಿ ಬಿಡ್ತವೆ. ಆದ್ರೆ ಮತ್ತೆ ಮೋಡಗಳು ಚಲಿಸಿದ ನಂತರ ಚಂದ್ರ ನಕ್ಷತ್ರಗಳು ಹೊರಗೆ ಬಂದು ಮಕ್ಕಳಂತೆ ನಗೋದಕ್ಕೆ ಶುರು ಮಾಡ್ತವೆ. ಆ ಒಂದು ಸುಂದರವಾದ ದೃಶ್ಯವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನುವಂತಹ ಮಾತನ್ನ ಬೇಂದ್ರೆ ಈ ಒಂದು ಕವಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮನಸುಖರಾಯನ ಮಗಳಲ್ಲಿರುವಂತೆ ಚೆಲುವು, ಒಲವು, ದುಃಖ, ದುಮ್ಮಾನ, ಆತಂಕ, ಕಳವಳ, ನಿರಾಸೆಗಳು ಪ್ರಕೃತಿಯ ಒಳಗೂ ಇದೆ ಅನ್ನೋದನ್ನ ಬೇಂದ್ರೆಯವರು ಹೇಳ್ತಾರೆ. ಸೊಂಪುಳ್ಳ ಸಂಪಿಗೆಯ ಕಂಪು, ಪೇರಲದ ಇಂಪು, ಹಕ್ಕಿಗಳ ಕಲರವ ಮುಂಜಾನೆಯ ವೇಳೆಗೆ ಕಣ್ಮರೆಯಾಗಿ ಹೋಗ್ತವೆ. ಪ್ರಕೃತಿಯಲ್ಲಿ ಸೌಂದರ್ಯ ಅನ್ನೋದು ಶಾಶ್ವತವಲ್ಲ. ಅದು ಕಾಲಕ್ಕೆ ತಕ್ಕಂತೆ, ಋತುಗಳಿಗೆ ತಕ್ಕಂತೆ ತನ್ನ ಅಸ್ತಿತ್ವವನ್ನ ಬದಲಾಯಿಸಿಕೊಳ್ಳುತ್ತೆ. ಅದು ಮೈ ತುಂಬಿಕೊಂಡು ಸೌಂದರ್ಯದಿಂದ ಕಂಗೊಳಿಸುವಾಗ ನಾವು ಅದನ್ನ ಕಣ್ತುಂಬಿಕೊಳ್ಬೇಕು, ಅದನ್ನ ಅನುಭವಿಸಿ ಬಿಡಬೇಕು. ಈ ಪ್ರಕೃತಿಯ ಮಹಾ ಸೌಂದರ್ಯವನ್ನ ಊರಿನ ಜನರೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ನಾನು ಕೂಡ ಅವರಂತೆ ಅದನ್ನ ಅನುಭವಿಸ್ಬೇಕು ಅಂತ ಮನಸುಖರಾಯನ ಮಗಳು ಕಾತುರದಿಂದ ಕಾಯ್ತಾ ಇದ್ಲು. ಆದ್ರೆ ಆಕೆ ರಾಜನ ಮಗಳಾಗಿದ್ರಿಂದ ಅವೆಲ್ಲವನ್ನ ನೋಡುವಂತ ಅದೃಷ್ಟವನ್ನ ಕಳ್ಕೊಂಡಿದ್ಲು. ತಾನು ಕೂಡ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಆಗಿದ್ರೆ ಇವೆಲ್ಲವುಗಳನ್ನ ಅನುಭವಿಸುವಂತಹ ಸೌಭಾಗ್ಯ ನನ್ನದಾಗ್ತಿತ್ತು ಅಂತ ಆಕೆ ಹೀಗೆ ಹೇಳ್ತಾಳೆ. ಗೊಲ್ಲತೆಯು ತಾನಾಗಿ ಅಲೆದಾಡಿ ಬೀದಿಯಲ್ಲಿ ತಿರಿದು ಈಚಲ ಚಾಪೆ ಹೆಣೆಯಬಹುದು. ಬಲ್ಲಂತೆ ತಾನು ನಾಡಾಡಿ ಡೊಂಬತಿಯಾಗಿ ಗಣಿ ಮಿಣಿಗಳನ್ನೇರಿ ಕುಣಿಯಬಹುದು. ತಿರಿಪೆ ಅನ್ನವೇ ಇರಲಿ, ಹರಕು ಅರಿವೆಯೇ ಇರಲಿ, ಓರಿಗೆಯ ಮೈಯೊಡನೆ ತಿರುಗಬಲ್ಲೆ. ನೆರಳನ್ನು ಬಿಟ್ಟೆಲ್ಲೋ ತಿರುಳೆ ಮೈಗರೆದಿರಲು ಅಂಥ ಒಗೆತನವನ್ನು ಮರೆಯುವೊಲ್ಲೆ. ಓರ್ವ ಗೊಲ್ಲತಿ ಯಾರದ್ದೇ ಹಂಗಿಲ್ಲದೆ, ಯಾರದ್ದೇ ಅಂಕುಶ ಇಲ್ಲದೆ ಹೇಗೆ ಸ್ವತಂತ್ರವಾಗಿ ಬೀದಿ ಬೀದಿಯನ್ನ ಸುತ್ತುತ್ತಾಳೆ? ನಾನು ಕೂಡ ಹಾಗೆ ಚಾಪೆಯನ್ನ ಹೆಣೆದು ಬದುಕಿದ್ರೂ ಪರವಾಗಿಲ್ಲ, ಗೊಲ್ಲತೆಯಾಗಿ ಬದುಕ್ತೀನಿ. ಅಷ್ಟೇ ಅಲ್ಲ, ನಾಡಾಡಿ ಡೊಂಬತಿಯಾಗಿ ಗಣಿಮಿಣಿಗಳನ್ನ ಏರಿ ಮುಕ್ತವಾಗಿ ನಾನು ಆ ಅನುಭವಗಳನ್ನ ಪಡೆದುಕೊಳ್ತೀನಿ. ಅರಮನೆಯ ಅಮೃತಕ್ಕಿಂತ, ಮೃಷ್ಟಾನ್ನ ಭೋಜನಕ್ಕಿಂತ ತಿರುಪೆಯನ್ನ ಎತ್ತಿದ್ರೂ ಪರವಾಗಿಲ್ಲ, ಒಂದು ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ನನಗೆ ಆ ಬದುಕೇ ಬೇಕು. ಉಟ್ಕೊಳ್ಳೋದಕ್ಕೆ ಅರಿವೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಹರಕಲು ಬಟ್ಟೆ ಆದ್ರೂ ತೊಟ್ಟುಕೊಂಡು ನಾನು ಇರ್ತೀನಿ. ಆದ್ರೆ ನನಗೆ ಸ್ವತಂತ್ರ ಬೇಕು. ಯಾರಾದ್ರೂ ಬಂದು ಈ ಅರಮನೆಯಿಂದ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ ನನಗೆ ಯಾವ ಬದುಕು ಬೇಕೋ ಆ ಬದುಕು ಸಿಗುವಂತೆ ಅವಕಾಶವನ್ನ ಮಾಡಿಕೊಡಿ ಅಂತ ನಾನಾ ರೀತಿಯಲ್ಲಿ ಮನಸುಖರಾಯನ ಮಗಳು ಕೇಳ್ಕೊಳ್ತಾ ಇದ್ದಾಳೆ. ನನ್ನನ್ನ ಈ ಅರಮನೆಯಿಂದ ಕರ್ಕೊಂಡು ಹೋಗೋದಕ್ಕೆ ಯಾರೂ ಬರೋದಿಲ್ಲ ಅನ್ನುವಂತಹ ಸತ್ಯವನ್ನ ತಿಳಿದಂತಹ ಆ ಮನಸುಖರಾಯನ ಮಗಳು ಕೊನೆಯದಾಗಿ ಹೇಳ್ತಾಳೆ, ತೆರೆದ ಕರ್ಣವ ಮುಚ್ಚಿ ಮರೆಯ ದೈವವ ನರಸಿ ಇಷ್ಟು ದಿನ ಬಳಲಿದುದು ಅಷ್ಟೇ ಸಾಕು. ಧರೆಯ ಸಿರಿ ಸೂರೆ ಹೋಗುತ್ತಿರಲು ಬರ ಏಕೆ? ಕಣ್ಣ ಚೆಲುವನ್ನು ಮೊದಲು ಉಣ್ಣಬೇಕು. ಸುಮ್ಮನೆ ಕಣ್ಣು ಮುಚ್ಚು ಕುಳಿತು ಕನಸು ಕಂಡದ್ದು ಸಾಕು. ಯಾರೋ ಮಹಾರಾಜ ಪುರುಷ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾಯುವಿಕೆಯಿಂದ ಆಗಿದ್ದು ಬರೀ ಬಳಲಿಕೆ ಮಾತ್ರ. ಹಾಗಾಗಿ ಪ್ರಕೃತಿಯಲ್ಲಿ ಸಿರಿ ತುಂಬಿಕೊಂಡಿದೆ, ಸೌಂದರ್ಯ ಸಿರಿ ತುಂಬಿಕೊಂಡಿದೆ. ಅದನ್ನ ಎಲ್ಲಾ ಜನರು ಸೂರೆ ಮಾಡ್ತಾ ಇದ್ದಾರೆ. ಎಷ್ಟೇ ಸೂರೆ ಮಾಡಿದ್ರು, ಎಷ್ಟೇ ಕಳ್ಳತನ ಮಾಡಿದ್ರು ಕೂಡ ಖಾಲಿಯಾಗದಂತಹ ಸಿರಿ ಸೌಂದರ್ಯ ಅದರದ್ದು. ಹಾಗಾಗಿ ಅದನ್ನ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ಳಿ, ನಾನು ಕೂಡ ಹಾಗೆ ಕಣ್ ತುಂಬಿಕೊಳ್ತೀನಿ, ಅದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಈ ಬಾಹ್ಯ ಸೌಂದರ್ಯಕ್ಕೆ ಮನಸೋತು ನನಗೂ ಕೂಡ ಅದನ್ನ ಸವಿಯುವ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಆ ಹೆಣ್ಣಿನ ಹಂಬಲ ಈ ಕವಿತೆಯಲ್ಲಿ ವ್ಯಕ್ತವಾಗಿದೆ. ಆಗದಿದ್ದಕ್ಕೆ ಯೋಚನೆ ಮಾಡಿ ಪ್ರಯೋಜನ ಏನು? ನನ್ನ ನಿರೀಕ್ಷೆಗಳೆಲ್ಲ ಸುಳ್ಳಾಗಿ ಹೋದೋ,
ನಾನು ಅರಮನೆಯ ಒಳಗೆ ಕುಳಿತುಕೊಂಡು ಕಿಟಕಿಯಿಂದ ಆಚೆ ಕಾಣುವಂತಹ ಎಲ್ಲಾ ಸೌಂದರ್ಯವನ್ನ ನೋಡಿ ಕಣ್ತುಂಬಿಕೊಳ್ತೀನಿ. ಮೊದಲು ಕಣ್ಣ ಮುಂದಿರುವಂತಹ ಸೌಂದರ್ಯವನ್ನ ಉಣ್ಣಬೇಕು ಅಂತ ತನಗೆ ತಾನೇ ಸಮಾಧಾನವನ್ನ ಮಾಡಿಕೊಳ್ತಾಳೆ. ಸಿರಿ ತುಂಬಿದ ಬದುಕಿಗಿಂತ ಪ್ರಕೃತಿಯ ಚೆಲುವನ್ನ ಮುಕ್ತವಾಗಿ ಸ್ವತಂತ್ರವಾಗಿ ಅನುಭವಿಸುವಂತಹ ಬದುಕು ನಿಜವಾದ ಬದುಕು ಅಥವಾ ಶ್ರೇಷ್ಠವಾದ ಬದುಕು ಅನ್ನೋದನ್ನ ಬೇಂದ್ರೆಯವರು ಮನಸುಖರಾಯನ ಮಗಳು ಅನ್ನುವಂತಹ ಕವಿತೆಯಲ್ಲಿ ಬಹಳ ರೋಚಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಇದು ಈ ಸಂಚಿಕೆಯ ವಿಶೇಷವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಬೇಂದ್ರೆಯವರ ಮತ್ತೊಂದು ಕವಿತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.